ನಮಸ್ಕಾರ ವೀಕ್ಷಕರೇ, ಸವಿ ಸಂಪ್ರದಾಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಮಿಲ್ಕ್ ಶೇಕ್ಗಳನ್ನ ತೋರಿಸ್ತಾ ಇದ್ದೀನಿ. ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲು ಮಿಕ್ಸಿ ಜಾರ್ಗೆ ಕರ್ಬೂಜ ಹಣ್ಣನ್ನು ಒಂದು 4-5 ಪೀಸ್ ಹಾಕೋತಾ ಇದ್ದೀನಿ. ನಾನು ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ಕೋತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ದೊಡ್ಡ ಜ್ಯೂಸ್ ಜಾರಲ್ಲಿ ಹಾಕೋಬೋದು. ಇದಕ್ಕೊಂದು 2 ಸ್ಪೂನ್ ಬೆಲ್ಲ, 1 ಲೋಟ ಹಾಲು, ಇದನ್ನ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಬೆರೆಸ್ಕೊಂಡು ಕರ್ಬೂಜ ಹಣ್ಣ ಮಿಲ್ಕ್ ಶೇಕ್ ರೆಡಿ ಆಗಿದೆ. ಕ್ಲೀನಾಗಿ ಕಲಾಯಿಸ್ಕೊಳ್ಳಿ. ಈಗ ನಾನು ಅಂಜೂರದ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ. ಇದಕ್ಕೊಂದು 4 ಅವರ್ ನೆನೆಸಿರೋ ಅಂಜೂರ ಹಣ್ಣು, ನೆನೆಸಿರೋ ನೀರು ಹಾಕೋತಾ ಇದ್ದೀನಿ. 5 ಸ್ವೀಟ್ಗೆ ಬೆಲ್ಲ ಮತ್ತೆ 1 ಏಲಕ್ಕಿ, ಒಂದು ಲೋಟ ಹಾಲು, ಕ್ಲೀನಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಇದಕ್ಕೆ ಇನ್ನೊಂದು ಲೋಟ ನೀರು ಸೇರಿಸ್ಕೋಬೋದು. ರೆಡಿ ಆಗಿದೆ ಅಂಜೂರ ಮಿಲ್ಕ್ ಶೇಕ್. ಅಂಗಡಿಲಿ ಸಿಗೋ ಮಿಲ್ಕ್ ಶೇಕ್ಗಿಂತ ಇದು ತುಂಬ ರುಚಿಯಾಗಿರುತ್ತೆ ಮತ್ತು ಹೆಲ್ದಿ ಕೂಡ, ಮತ್ತು ಬಾಡಿ ತಂಪಾಗಿರಿಸುತ್ತೆ. ಈಗ ನಾನು ಖರ್ಜೂರ ನಲ್ಲಿ ಒಂದು ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ. ನೆನೆಸಿರೋ ಖರ್ಜೂರ, ನೆನೆಸಿರೋ ಗೋಡಂಬಿ, ಒಂದು ಬಾಳೆಹಣ್ಣು, 1 ಲೋಟ ಹಾಲು. ಇದನ್ನ ಕ್ಲೀನಾಗಿ ಮಿಕ್ಸಿ ಮಾಡ್ಕೊಳ್ಳಿ. ನೋಡಿ, ಖರ್ಜೂರ ಮಿಲ್ಕ್ ಶೇಕ್ ರೆಡಿ ಆಯಿತು. ಇದ್ರ ಖರ್ಜೂರ ಬದಲು ಸಕ್ಕರೆ, ಬೆಲ್ಲ ಏನಾದರೂ ಹಾಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇದು ಕೋಲ್ಡ್ ಕಾಫಿ, ಬಟ್ ಕಾಫಿ ಪೌಡ್ರ್ ಯೂಸ್ ಮಾಡದೆ ಮಾಡ್ತಾ ಇದ್ದೀನಿ. ಈ ಚೆನ್ನಾನ ಕ್ಲೀನಾಗಿ ರೋಸ್ಟ್ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಂಡು ಅದು 1-2 ಸ್ಪೂನು, ಹಾಲು 1 ಲೋಟ, ಮತ್ತು ಒಂದು 4-5 ಐಸ್ ಕ್ಯೂಬ್ಸು. ನೋಡಿ, ಕೋಲ್ಡ್ ಕಾಫಿ ರೆಡಿ ಆಯಿತು ವಿತೌಟ್ ಕಾಫಿ. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಎಲ್ಲರೂ ತುಂಬ ಇಷ್ಟಪಡ್ತಾರೆ. ನೀವು ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.